ಹಲೋ, ಶಿಫ್ಟ್ ರಿಜಿಸ್ಟರ್ಸ್ ಯೂಸಿಂಗ್ IC7495 ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. ಮೊದಲನೇದಾಗಿ SISO ಅಂದರೆ ಸೀರಿಯಲ್ ಔಟ್. ಇದರಲ್ಲಿ ನೀವು ಅಲ್ಲಿ ಒಂದು ಇನ್ಪುಟ್ ಕೊಡ್ತೀರಾ, ಒಂದು ಔಟ್ಪುಟ್ ಕೊಡ್ತೀರಾ, ಒಂದು ಕ್ಲಾಕ್ ಇರಬೇಕು. VCC ಪಿನ್ ನಂಬರ್ 14, ಗ್ರೌಂಡು ಪಿನ್ ನಂಬರ್ 7, ಮೋಡ್ ಪಿನ್ ಬಂದು 6. ಈ ಮೋಡ್ ಪಿನ್ ಅನ್ನೋದು 0 ಇರಬೇಕು. ಸೀರಿಯಲ್ ಔಟ್ ಮಾಡಬೇಕಾದ್ರೆ ಮೋಡ್ ಪಿನ್ನ ನಾವು ಇನ್ಪುಟ್ನ 0 ಕೊಡಬೇಕು. ನೆಕ್ಸ್ಟು ಸೀರಿಯಲ್ ಡಾಟಾ ಇನ್ಪುಟ್ SDI ಬಂದು ಸಿಂಗಲ್ ಡಾಟಾ ಇನ್ಪುಟ್, ಇದು ಸೀರಿಯಲ್ಲಾಗಿ ಕೊಡೋದಕ್ಕೆ ಪಿನ್ ನಂಬರ್ 1. ಕ್ಲಾಕ್ ಬಂದು 9. ಇಲ್ಲಿ QD ಬಂದು ನಮಗೆ ಒನ್ಲಿ ಒಂದು ಔಟ್ಪುಟ್ ಅಲ್ವಾ. ಸೀರಿಯಲ್ ಔಟ್ ಅಂದರೆ ಒನ್ಲಿ ಒನ್ ಔಟ್ಪುಟ್ ಇರಬೇಕು. ಸೊ QD ಲಾಸ್ಟ್ ಇನ್ಪುಟ್ ಇರುತ್ತಲ್ಲ, ಲಾಸ್ಟ್ ಔಟ್ಪುಟ್ ಇರುತ್ತಲ್ಲ, ಅದು QD. ಇಲ್ಲಿ ಹಿಂದ್ಗಡೆ QA, QB, QC, QD ಇರುತ್ತೆ. ಅದರಲ್ಲಿ QD ನಮ್ಮದು ಲಾಸ್ಟ್ ಔಟ್ಪುಟ್ಟು. ಈಗ ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಸ್ಯೂಮ್ ಕ್ಲಾಕ್ ಕೊಡ್ತಾ ಇದ್ದೀವಿ, ಇದು ಸೀರಿಯಲ್ ಇನ್ಪುಟ್ಟು, ಇದು QD ಇದನ್ನು. ಇಲ್ಲಿ ನೀವು ಸೀರಿಯಲ್ ಇನ್ಪುಟ್ಟು ಫಸ್ಟು D0 ಅಂದರೆ ಮೊದಲನೇ ಇನ್ಪುಟ್ ನಾನು ಕೊಡ್ತಾ ಇರೋದು 0. D0 ಅನ್ನೋದು ಇನ್ಪುಟ್ ಸ್ಟೇಟ್ಗಳನ್ನು D0, D1, D2 ಆ ಥರ ಹೇಳ್ತಿರೋದು. ಇಲ್ಲಿ 0 ಅಂತ ಕೊಡ್ತೀವಿ. ಕ್ಲಾಕ್ ಪ್ರೆಸ್ ಮಾಡ್ತೀನಿ, ಇಲ್ಲಿ ಏನಿರಲ್ಲ ಮೀನ್ಸ್ ಪ್ರೀವಿಯಸ್ ಏನೋ ವ್ಯಾಲ್ಯೂ ಇರುತ್ತೆ. ಈಗ 0 ಇದೆ ಅಂದ್ಕೊಳ್ಳಿ, 0ನೇ ಇರುತ್ತೆ. ನೆಕ್ಸ್ಟು ಇಲ್ಲಿ 1 ಕೊಡ್ತೀನಿ, ಕ್ಲಾಕ್ ಪ್ರೆಸ್ ಮಾಡ್ತೀನಿ, ಏನೂ ಬರೋಲ್ಲ. ನೆಕ್ಸ್ಟು ಕ್ಲಾಕ್ 1 ಕೊಟ್ಬಿಟ್ಟು ಕ್ಲಾಕ್ ಪ್ರೆಸ್ ಮಾಡ್ತೀನಿ, ಏನೂ ಇರಲ್ಲ. 1 ಕೊಟ್ಬಿಟ್ಟು ಕ್ಲಾಕ್ ಪ್ರೆಸ್ ಮಾಡ್ತೀವಿ. ಯಾವುದಿದು ಕ್ಲಾಕು? ಫೋರ್ತ್ ಕ್ಲಾಕ್ ಪಲ್ಸಿಗೆ ನಾವು ಫಸ್ಟ್ ಇನ್ಪುಟ್ ಕೊಟ್ಟಿರ್ತೀವಲ್ಲ, ಇದು D0 0 ಅಂತ ಕೊಟ್ಟಿರ್ತೀವಲ್ಲ, ಆ 0 ಇಲ್ಲಿ ಬರುತ್ತೆ. ಆಮೇಲೆ D1 ವ್ಯಾಲ್ಯೂ 5th ಕ್ಲಾಕ್ ಪಲ್ಸಲ್ಲಿ ಬರುತ್ತೆ. D2 ವ್ಯಾಲ್ಯೂ 6th ಕ್ಲಾಕ್ ಪಲ್ಸಲ್ಲಿ. D3 ವ್ಯಾಲ್ಯೂ 7th ಕ್ಲಾಕ್ ಪಲ್ಸಲ್ಲಿ ಬರುತ್ತೆ. ಇಲ್ಲಿ ನಮಗೆ ಔಟ್ಪುಟ್ಟು ಮೊದಲನೇ ಇನ್ಪುಟ್ ಕೊಟ್ಟಿರ್ತೀವಲ್ಲ D0, ಮೊದಲನೇ ಇನ್ಪುಟ್ ಅಂದರೆ ಫಸ್ಟ್ ಕ್ಲಾಕ್ ಪಲ್ಸಲ್ಲಿ ಕೊಟ್ಟಾಗ ನಿಮಗೆ ಏನು ಇನ್ಪುಟ್ ಕೊಟ್ಟಿರ್ತೀರ ಆ ಇನ್ಪುಟ್ಟು ನಮಗೆ 4th ಕ್ಲಾಕ್ ಪಲ್ಸಲ್ಲಿ ಬರ್ತೈತೆ. ಮತ್ತು D3ನಲ್ಲಿ ಕೊಟ್ಟಿದ್ದು ನಮಗೆ 7th ಕ್ಲಾಕ್ ಪಲ್ಸಲ್ಲಿ ಬರುತ್ತೆ. ನೆಕ್ಸ್ಟು ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಅಂದರೆ ಏನಂದರೆ 4 ಇನ್ಪುಟ್ಗಳನ್ನು ಒಂದೇ ಸರಿ ಕೊಡ್ತೀವಿ, 4 ಔಟ್ಪುಟ್ಟು ಒಂದೇ ಸರಿ ಬರುತ್ತೆ. ಇಲ್ಲಿನೂ ನೋಡಿ 4 ಇನ್ಪುಟ್ ಇದ್ದಾವೆ, 4 ಔಟ್ಪುಟ್ಟು ABCD. ನೆಕ್ಸ್ಟು QA, QB, QC, QD ಬಂದು ಔಟ್ಪುಟ್ಗಳು. ಇಲ್ಲಿ ಕ್ಲಾಕ್ ಪಿನ್ ಇದಾಯ್ತಾ. ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ಮೋಡ್ = 1 ಇರಬೇಕು. ಪ್ಯಾರಲಲ್ ಔಟಲ್ಲಿ ಮೋಡ್ನ ನಾವು 1 ಕೊಡಬೇಕು. ಪಿನ್ ನಂಬರ್ 6 ಇದೆಲ್ಲ, ಇದನ್ನು ಹೈ ಇರಬೇಕು ಯಾವಾಗಲೂ. ಈಗ ಎಕ್ಸಾಂಪಲ್ ಇದನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ABCD ಇನ್ಪುಟ್ಟ 1 0 1 1 1 0 1 1 ಕೊಟ್ಬಿಟ್ಟು ಕ್ಲಾಕ್ ಪ್ರೆಸ್ ಮಾಡಿಕೊಳ್ಳಿ. ನಿಮಗೆ QA, QB, QD ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ಅದೇ ಒಂದೇ ಸರಿ ಬಂದ್ಬಿಡುತ್ತೆ. ಇದನ್ನು ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಅಂತಾರೆ. ನೆಕ್ಸ್ಟು ಪ್ಯಾರಲಲ್ ಇನ್ ಸೀರಿಯಲ್ ಔಟ್ ಅಂದ್ರೇನು? 4 ಇನ್ಪುಟ್ಗಳನ್ನು ಕೊಡ್ತೀವಿ ಒಂದೇ ಸರಿ, ನಮಗೆ ಒಂದೊಂದೇ ಔಟ್ಪುಟ್ನ ನಾವು ನೋಡೋದು, ಅದಕ್ಕೆ ಪ್ಯಾರಲಲ್ ಇನ್ ಸೀರಿಯಲ್ ಔಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, VCC = 14, ಗ್ರೌಂಡ್ = 7, ಮೋಡ್ = 6 ಪಿನ್ ನಂಬರು. ಇಲ್ಲಿ ABCD ಇನ್ಪುಟ್ ಇದೆ, QD ಒನ್ಲಿ ಔಟ್ಪುಟ್ಟು, ಕ್ಲಾಕ್ = 9. ಇಲ್ಲಿ ಇನ್ಷಿಯಲಿ ಮೋಡ್ ವ್ಯಾಲ್ಯೂನ ಇನ್ಷಿಯಲಿ 1 ಇರಬೇಕು. ಇಲ್ಲಿ ಪ್ಯಾರಲಲ್ ಇನ್ಪುಟ್ ಕೊಡೋದ್ರಿಂದ ಈ ಫಾರ್ ಎಕ್ಸಾಂಪಲ್ 1 0 1 1 ಅಂದರೆ A ವ್ಯಾಲ್ಯೂ 1 ಕೊಡ್ತಾ ಇದ್ದೀನಿ, B ವ್ಯಾಲ್ಯೂ 0 ಕೊಡ್ತಾ ಇದ್ದೀನಿ, C ಮತ್ತು D ವ್ಯಾಲ್ಯೂ 1 1 ಕೊಡ್ತಾ ಇದ್ದೀನಿ. ಅದನ್ನು ನಾವು ಆ್ಯಕ್ಟಿವ್ ಹೈ ಮಾಡಿಬಿಟ್ಟು ಟಾಗಲ್ ಪಲ್ಸಸ್ಸಿಂದ ಇದು ಕಿಟ್ಟಲ್ಲಿ ಟಾಗಲ್ ಪಿನ್ಗಳಿರ್ತಲ್ಲ ಅದನ್ನು ಎನೇಬಲ್ ಮಾಡಿ ಇನ್ಪುಟ್ ಕೊಟ್ಬಿಟ್ಟು ಏನು ಕೊಡ್ತಿದ್ದೀರಾ 1 0 1 1 ಕೊಟ್ಬಿಟ್ಟು ಮೋಡ್ 1ಇಂದ ನಾವು 0 ಮಾಡ್ಕೊಬೇಕು. ಅಂದರೆ ನಾವು ಇನ್ಪುಟ್ ಕೊಡ್ತೀವಲ್ಲ ಆವಾಗ ಮೋಡ್ ಹೈ ಇರುತ್ತೆ. ಆಮೇಲೆ ಇನ್ಪುಟ್ ಕೊಟ್ಟಾದಮೇಲೆ ನಾವು ಮೋಡ್ 0 ಮಾಡ್ಕೊಂಬಿಟ್ಟು ಕ್ಲಾಕ್ ಪ್ರೆಸ್ ಮಾಡ್ಕೊತ ಹೋಗ್ತೀವಿ. ಫಸ್ಟ್ ಕ್ಲಾಕ್ ಪ್ರೆಸ್ ಮಾಡಿದಾಗ ನಿಮಗೆ 1 ಬರುತ್ತೆ, ಈ 1 ಡಿನಲ್ಲಿ ಏನಿರುತ್ತೆ ಅದು ಇಲ್ಲಿ ಬರುತ್ತೆ. ನೆಕ್ಸ್ಟು
ಸೆಕೆಂಡ್ ಇನ್ನೊಂದು ಸರಿ ಕ್ಲಾಕ್ ಪ್ರೆಸ್ ಮಾಡಿದಾಗ ಈ ಸಿನಲ್ಲಿ ಏನಿತ್ತು ಅದು ಬರುತ್ತೆ. ಇದು ಕ್ಯೂ ಡಿ. ಸಿನಲ್ಲಿದ್ದು ಸೆಕೆಂಡ್ ಕ್ಲಾಕ್ ಪಲ್ಸಿಗೆ, ಬಿನಲ್ಲಿದ್ದು ಥರ್ಡ್ ಕ್ಲಾಕ್ ಪಲ್ಸಿಗೆ, ಎನಲ್ಲಿರೋದು ಫೋರ್ತ್ ಕ್ಲಾಕ್ ಪಲ್ಸಿಗೆ ನಮಗೆ ಔಟ್ಪುಟ್ ಬರುತ್ತೆ. ಎಲ್ಲಿ? ಕ್ಯೂ ಡಿನಲ್ಲಿ. ಲಾಸ್ಟ್ ಒನ್ ಸೀರಿಯಲ್ ಇನ್ ಪ್ಯಾರಲಲ್ ಔಟ್. ಇದರಲ್ಲಿ ಓನ್ಲಿ ಸಿಂಗಲ್ ಇನ್ಪುಟ್ ಇರುತ್ತೆ, ಸೀರಿಯಲ್ ಡಾಟಾ ಇನ್ಪುಟ್ಟು, ಮತ್ತು 4 ಔಟ್ಪುಟ್ ಇರುತ್ತೆ, ಕ್ಯೂ ಎ, ಕ್ಯೂ ಬಿ, ಕ್ಯೂ ಸಿ, ಕ್ಯೂ ಡಿ. ನೆಕ್ಸ್ಟು ವಿ ಸಿ ಸಿ ಪಿನ್ ನಂಬರ್ 14, ಗ್ರೌಂಡು 7 ಇರುತ್ತೆ, ಮೋಡ್ 6, ಪಿನ್ ನಂಬರ್ 9 ಬಂದು ಕ್ಲಾಕು. ಇಷ್ಟು ಕನೆಕ್ಷನ್ ಕೊಡಬೇಕು. ಇಲ್ಲಿ ನಾವು ಮೋಡ್ 0 ಇಟ್ಕೊಬೇಕು, ಸೀರಿಯಲ್ ಇನ್ಪುಟ್ ಇರೋದ್ರಿಂದ. ಅಟ್ ದಿ 4th ಕ್ಲಾಕ್ ಪಲ್ಸ್ ವಿ ಗೆಟಿಂಗ್ ದ ಪ್ಯಾರಲಲ್ ಔಟ್ಪುಟ್. ನಾವು ಪ್ಯಾರಲಲ್ ಔಟ್ಪುಟ್ ಎಲ್ಲಿ ನೋಡ್ಬೋದು ಅಂದರೆ 4th ಕ್ಲಾಕ್ ಪಲ್ಸಲ್ಲಿ. ಇಲ್ಲಿ ಫಸ್ಟ್ ಕ್ಲಾಕ್ ಪಲ್ಸಲ್ಲಿ ನಾವು 0 ಕೊಡ್ತಾ ಇದ್ದೀನಿ, ಸೆಕೆಂಡ್ ಕ್ಲಾಕ್ ಪಲ್ಸ್ ಇನ್ಪುಟ್ ಒಂದು 1 ಕೊಡ್ತಾ ಇದ್ದೀನಿ, ಥರ್ಡ್ ಕ್ಲಾಕ್ ಪಲ್ಸ್ ಇನ್ಪುಟ್ಟಲ್ಲಿ ನಾವು ಇನ್ಪುಟ್ನ 1 ಕೊಡ್ತಾ ಇದ್ದೀನಿ, ಫೋರ್ತ್ ಕ್ಲಾಕ್ ಪಲ್ಸಲ್ಲಿ 1 ಕೊಡ್ತಾ ಇದ್ದೀನಿ. ಇದೇ 1 ಇಲ್ಲಿದೆ, ಈ 1 ಇಲ್ಲಿ ಬರುತ್ತೆ, ಈ 1 ಇಲ್ಲಿ ಬರುತ್ತೆ, ಈ 1 ಇಲ್ಲಿ ಬರುತ್ತೆ. ಮೀನ್ಸ್ 0 ಶಿಫ್ಟ್ ಆಗಿ ಇಲ್ಲಿ ಬರುತ್ತೆ.